ಹೆಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಪ್ರಜ್ಞಾನ ಇಂಡಿಯಾ ಕರೆಂಟ್ ಅಫೇರ್ ಸೀರೀಸ್. ಇವತ್ತಿನ ಟಾಪಿಕ್ ಚೀಫ್ ಮಿನಿಸ್ಟರ್. ಯಾಕೆ ಚೀಫ್ ಮಿನಿಸ್ಟರ್ ನ್ಯೂಸ್ ಅಲ್ಲಿದೆ? ವಾಟ್ ಆರ್ ದ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಆಫ್ ಚೀಫ್ ಮಿನಿಸ್ಟರ್, ಲೈಕ್ ಅಪಾಯಿಂಟ್ಮೆಂಟ್, ಓತ್, ಕ್ವಾಲಿಫಿಕೇಶನ್, ಟೆನ್ಯೂರ್, ಅಂಡ್ ಆಲ್ಸೋ ಡಿಸ್ಕಸಿಂಗ್ ಅಬೌಟ್ ಕೌನ್ಸಿಲ್ ಆಫ್ ಮಿನಿಸ್ಟರ್, powers and function of chief minister. Lastly, some facts related to Karnataka chief minister. These are all points we have to discuss. Let's start. Why chief minister in news? Because DK Shivakumar appointed as a 25th chief minister of Karnataka. This is the news. What are the constitutional provisions of chief minister? Constitutional provisions. Chief minister is the real executive head of the state government. ಅಂದ್ರೆ ಕಾನ್ಸ್ಟಿಟ್ಯೂಷನಲಿ ಲೀಗಲಿ ಸ್ಟೇಟ್ ಗೌರ್ಮೆಂಟ್ ಎಲ್ಲ ಎಕ್ಸಿಕ್ಯೂಟಿವ್ ಪವರು ಗವರ್ನರ್ಗೆ ಇದ್ರೂ ಕೂಡ ವಾಸ್ತವವಾಗಿ ಈ ಎಲ್ಲ ಅಧಿಕಾರಗಳನ್ನ ಚೀಫ್ ಮಿನಿಸ್ಟರ್ ನೇತೃತ್ವದ ಮಂತ್ರಿಮಂಡಲನೇ ಈ ಎಲ್ಲ ಅಧಿಕಾರಗಳನ್ನ ಚಲಾಯಿಸುತ್ತೆ. ಅಂದ್ರೆ ಗವರ್ನರ್ ಆಡಳಿತದಲ್ಲಿ ಏನೇ ಡಿಸಿಷನ್ ತಗೋಬೇಕು ಅಂತ ಅಂದ್ರೂ ಅದಕ್ಕೆ ಮುಖ್ಯಮಂತ್ರಿ ನೇತೃತ್ವದ ಮಂತ್ರಿಮಂಡಲ ಸಲಹೆ ಮತ್ತು ನೆರವನ್ನ ನೀಡಲೇಬೇಕಾಗುತ್ತೆ. ನೆಕ್ಸ್ಟ್ ಅಪಾಯಿಂಟ್ಮೆಂಟ್. ಆರ್ಟಿಕಲ್ 163 ಏನ್ ಹೇಳುತ್ತೆ ಅಂತ ಅಂದ್ರೆ, ದೇ ಶಲ್ ಬಿ ಎ ಕೌನ್ಸಿಲ್ ಆಫ್ ಮಿನಿಸ್ಟರ್ ಹೆಡೆಡ್ ಬೈ ದ ಚೀಫ್ ಮಿನಿಸ್ಟರ್ ಟು ಏಡ್ ಅಂಡ್ ಅಡ್ವೈಸ್ ದ ಗವರ್ನರ್. ಅಂದ್ರೆ ಗವರ್ನರ್ಗೆ ಒಂದು ಸ್ಟೇಟ್ ಅಲ್ಲಿ ಚೀಫ್ ಮಿನಿಸ್ಟರ್ ಮತ್ತೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಇರಬೇಕು. ಯಾಕೆ ಇರಬೇಕು ಅಂತಂದ್ರೆ ಗವರ್ನರ್ಗೆ ಆಡಳಿತದಲ್ಲಿ ಸಲಹೆ ಮತ್ತು ನೆರವನ್ನ ನೀಡೋದಕ್ಕೋಸ್ಕರ ಚೀಫ್ ಮಿನಿಸ್ಟರ್ ಮತ್ತೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಇರಬೇಕು ಅಂತೇಳಿ ಆರ್ಟಿಕಲ್ 163 ಹೇಳುತ್ತೆ. ನೆಕ್ಸ್ಟ್ ಆರ್ಟಿಕಲ್ 164 ಏನ್ ಹೇಳುತ್ತೆ ಅಂತಂದ್ರೆ, ಅಪಾಯಿಂಟ್ಮೆಂಟ್ ಆಫ್ ಚೀಫ್ ಮಿನಿಸ್ಟರ್ ಅಂಡ್ ಅದರ್ ಮಿನಿಸ್ಟರ್ ಬಗ್ಗೆ ಹೇಳುತ್ತೆ. ಯಾರು ಅಪಾಯಿಂಟ್ ಮಾಡ್ತಾರೆ ಚೀಫ್ ಮಿನಿಸ್ಟರ್ ಮತ್ತೆ ಅದರ್ ಮಿನಿಸ್ಟರ್ ಅಂದ್ರೆ ಗವರ್ನರ್ ಅವರೇ ಅಪಾಯಿಂಟ್ ಮಾಡ್ತಾರೆ. ಅದರ್ ಮಿನಿಸ್ಟರ್ ನ ಅಪಾಯಿಂಟ್ ಮಾಡ್ಬೇಕು ಅಂತ ಅಂದ್ರೆ ಚೀಫ್ ಮಿನಿಸ್ಟರ್ ಗವರ್ನರ್ಗೆ ಸಲಹೆ ನೀಡಬೇಕಾಗುತ್ತೆ. ಚೀಫ್ ಮಿನಿಸ್ಟರ್ ಯಾರಿಗೆ ಅಪಾಯಿಂಟ್ ಮಾಡ್ಬೇಕು ಕೌನ್ಸಿಲ್ ಆಫ್ ಮಿನಿಸ್ಟರ್ ಆಗಿ ಅಂತ ಹೇಳ್ತಾರೋ ಅವರಿಗೇನೆ ಗವರ್ನರ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಆಗಿ ಅಪಾಯಿಂಟ್ ಮಾಡ್ತಾರೆ. ನೆಕ್ಸ್ಟ್, ಈ ಚೀಫ್ ಮಿನಿಸ್ಟರ್ ಅಪಾಯಿಂಟ್ಮೆಂಟ್ ಬಗ್ಗೆ ಸಂವಿಧಾನದಲ್ಲಿ ಯಾವ್ದಾದ್ರು ನಿರ್ದಿಷ್ಟವಾದಂತಹ ನಿಯಮನ ಉಲ್ಲೇಖ ಮಾಡಿದಾರ ಅಂತ ಅಂದ್ರೆ ಯಾವುದೇ ರೀತಿಯಾದಂತಹ ನಿರ್ದಿಷ್ಟ ನಿಯಮನ ಉಲ್ಲೇಖ ಮಾಡಿಲ್ಲ. ಆದ್ರೆ ಸಂವಿಧಾನ ಪದ್ಧತಿಯ ನಡಾವಳಿ ಪ್ರಕಾರ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಯಾವ ಪಾರ್ಟಿ ಮೆಜಾರಿಟಿನ ಪಡೆದಿರುತ್ತೋ ಆ ಪಾರ್ಟಿ ಲೀಡರ್ನ ಚೀಫ್ ಮಿನಿಸ್ಟರ್ ಆಗಿ ಗವರ್ನರ್ ಅಪಾಯಿಂಟ್ ಮಾಡ್ತಾರೆ. ಇಫ್ ಯಾವುದೇ ಪಕ್ಷ ಮೆಜಾರಿಟಿ ಪಡೆದಿಲ್ಲ ಅಂತಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಗವರ್ನರ್ ತಮ್ಮ ಡಿಸ್ಕ್ರಿಷನರಿ ಪವರ್ ಅಂದ್ರೆ ವಿವೇಚನಾಧಿಕಾರವನ್ನ ಬಳಸಿ ಯಾವ ಪಕ್ಷ ಮೆಜಾರಿಟಿ ಪಡೆಯುತ್ತೆ ಅಂತ ಅನ್ಸುತ್ತೋ ಆ ಪಕ್ಷದ ಲೀಡರ್ನ ಚೀಫ್ ಮಿನಿಸ್ಟರ್ ಆಗಿ ಅಪಾಯಿಂಟ್ ಮಾಡ್ತಾರೆ. ಐ ಹೋಪ್ ಕ್ಲಿಯರ್ ದಿಸ್ ಪಾಯಿಂಟ್. ನೆಕ್ಸ್ಟ್, ಓತ್. ಯಾರು ಕೊಡ್ತಾರೆ ಚೀಫ್ ಮಿನಿಸ್ಟರ್ಗೆ ಓತ್ನ ಅಂದ್ರೆ ಗವರ್ನರ್ ಅವರು ಓತ್ನ ನೀಡ್ತಾರೆ. ಇವರು 2 ಟೈಪ್ಸ್ ಆಫ್ ಓತ್ನ ತಗೋತಾರೆ. ಒಂದು ಓತ್ ಆಫ್ ಆಫೀಸ್, ಇನ್ನೊಂದು ಓತ್ ಆಫ್ ಸೀಕ್ರೆಸಿ. ಅಂದ್ರೆ ಹುದ್ದೆಯ ಪ್ರಮಾಣ ವಚನ ಮತ್ತೆ ಗೌಪ್ಯತೆಯ ಪ್ರಮಾಣ ವಚನ. ಎರಡು ರೀತಿಯ ಪ್ರಮಾಣ ವಚನನ ಇವರು ಸ್ವೀಕರಿಸ್ತಾರೆ. ನೆಕ್ಸ್ಟ್, ಕ್ವಾಲಿಫಿಕೇಶನ್ ಆಫ್ ಚೀಫ್ ಮಿನಿಸ್ಟರ್. ಏನ್ ಕ್ವಾಲಿಫಿಕೇಶನ್ ಇರಬೇಕು ಚೀಫ್ ಮಿನಿಸ್ಟರ್ ಆಗೋಕೆ ಅಂತ ಅಂದ್ರೆ, ಇವರು ಮಸ್ಟ್ ಬಿ ಎ ಸಿಟಿಸನ್ ಆಫ್ ಇಂಡಿಯಾ. ಹಿ ಆರ್ ಶಿ ಮಸ್ಟ್ ಬಿ ಎ ಸಿಟಿಸನ್ ಆಫ್ ಇಂಡಿಯಾ ಆಗಿರ್ಬೇಕು. ನೆಕ್ಸ್ಟ್, ಮಸ್ಟ್ ಬಿ ಎ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆರ್ ಕೌನ್ಸಿಲ್. ಅಂದ್ರೆ ವಿಧಾನಸಭೆ ಆರ್ ವಿಧಾನ ಪರಿಷತ್ತಿನ ಮೆಂಬರ್ ಆಗಿರ್ಲೇಬೇಕು. ಅದ್ರ ಜೊತೆಗೆ ಅವರು ವಿಧಾನಸಭೆಯಿಂದ ಏನಾದ್ರು ಆಗ್ತಿದ್ದಾರೆ ಅಂದ್ರೆ 25 ಇಯರ್ಸ್ ಇರ್ಬೇಕು. ವಿಧಾನ ಪರಿಷತ್ತಿಂದ ಆದ್ರೆ 30 ಇಯರ್ಸ್ ಓಲ್ಡ್ ಇರ್ಲೇಬೇಕು. ನೆಕ್ಸ್ಟ್, ಇವರು ಯಾವುದೇ ರೀತಿಯಾದಂತ ಆಫೀಸ್ ಆಫ್ ಪ್ರಾಫಿಟ್ ಅಂದ್ರೆ ಯಾವುದೇ ರೀತಿ ಲಾಭದಾಯಕ ಹುದ್ದೆನ ಇವರು ಹೊಂದಿರಬಾರ್ದು. ನೆಕ್ಸ್ಟ್, ಟೆನ್ಯೂರ್ ನ ನೋಡೋದಾದ್ರೆ ಚೀಫ್ ಮಿನಿಸ್ಟರ್ದು ನಾರ್ಮಲಿ 5 ಇಯರ್ಸ್ ಟೆನ್ಯೂರ್ ಇರುತ್ತೆ. 5 ಇಯರ್ಸ್ ಇರುತ್ತೆ. ಇಫ್ ನಮ್ ಪ್ರೆಸೆಂಟ್ ಸ್ಟೇಟಸ್ ನ ನೋಡೋದಾದ್ರೆ ನಮ್ಮ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವ್ರದ್ದು 5 ಇಯರ್ಸ್ ಟರ್ಮ್ ಕಂಪ್ಲೀಟ್ ಆಗಿಲ್ಲ ಅಂದ್ರೂ ಕೂಡ DK ಶಿವಕುಮಾರ್ ಅವರು ಚೀಫ್ ಮಿನಿಸ್ಟರ್ ಆಗಿ ಅಪಾಯಿಂಟ್ ಆಗಿದ್ದಾರೆ. ಹೇಗೆ ಅಂತ ಅಂದ್ರೆ ಸಿದ್ದರಾಮಯ್ಯ ಅವರು ರಿಸೈನ್ ಮಾಡಿದ್ದಾರೆ. ಇಫ್ ಏನಾದ್ರೂ ಅವರು ರಿಸೈನ್ ಮಾಡಿದ್ರೆ ಅಥವಾ ಮೆಜಾರಿಟಿ ಏನಾದ್ರು ಕಳ್ಕೊಂಡಿದ್ದಾರೆ ಅಥವಾ ಲೆಜಿಸ್ಲೇಟಿವ್ ಅಸೆಂಬ್ಲಿ ಏನಾದ್ರು ಡಿಸಾಲ್ವ್ ಆಗಿದೆ ಅಂತಹ ಸಂದರ್ಭದಲ್ಲಿ ಟರ್ಮ್ ಫಿಕ್ಸ್ಡ್ ಇರಲ್ಲ.
Okay, I hope clear this point. ನೆಕ್ಸ್ಟ್ ಕೌನ್ಸಿಲ್ ಆಫ್ ಮಿನಿಸ್ಟರ್. ಗವರ್ನರ್ಗೆ ಆಡಳಿತದಲ್ಲಿ ಸಲಹೆ ಮತ್ತು ನೆರವನ್ನ ನೀಡೋದಕ್ಕೋಸ್ಕರ ಕೌನ್ಸಿಲ್ ಆಫ್ ಮಿನಿಸ್ಟರ್ ಇರ್ಬೇಕು ಅಂತೇಳಿ ನೋಡಿದ್ವಿ. ಇವ್ರದ್ದು ಕೌನ್ಸಿಲ್ ಆಫ್ ಮಿನಿಸ್ಟರ್ದು ಸೈಜ್ ಏನು ಇರ್ಬೇಕು ಅಂತ ಅಂದ್ರೆ 91st ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 2003 ಪ್ರಕಾರ ಟೋಟಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿದು ಟೋಟಲ್ ಮೆಂಬರ್ಸ್ ಏನಿರ್ತಾರೆ ಅದರಲ್ಲಿ 15% ಗಿಂತ ಜಾಸ್ತಿ ಇರಬಾರ್ದು. ಟೋಟಲ್ ಮೆಂಬರ್ಸ್ ಅಲ್ಲಿ 15% ಗಿಂತ ಜಾಸ್ತಿ ಇರಬಾರ್ದು ಅಂತ ಇದು ಹೇಳುತ್ತೆ. ನಮ್ಮ ಕರ್ನಾಟಕದಲ್ಲಿ ಟೋಟಲ್ ಮೆಂಬರ್ಸ್ ಬಂದ್ಬಿಟ್ಟು ಲೆಜಿಸ್ಲೇಟಿವ್ ಅಸೆಂಬ್ಲಿದು 224 ಇದ್ದಾರೆ. ಇದರಲ್ಲಿ 15% ಅಂತ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 34 ಮಿನಿಸ್ಟರ್ಸ್ ಅಂದ್ರೆ ಸಿಎಂ ನ ಸೇರಿ ಕೂಡ ಟೋಟಲ್ 34 ಮೆಂಬರ್ಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಇರ್ತಾರೆ ನಮ್ಮ ಸ್ಟೇಟ್ ಅಲ್ಲಿ. ಸೊ ನೆಕ್ಸ್ಟ್ ಇವ್ರದ್ದು ಕಾಂಪೋಸಿಷನ್ ಅನ್ನ ನೋಡೋದಾದ್ರೆ ಕ್ಯಾಬಿನೆಟ್ 3 ಟೈಪ್ ಆಫ್ ಕಾಂಪೋಸಿಷನ್ ಅನ್ನ ನೋಡ್ಬೋದು ನಾವು. ಕ್ಯಾಬಿನೆಟ್ ಮಿನಿಸ್ಟರ್, ಮಿನಿಸ್ಟರ್ ಆಫ್ ಸ್ಟೇಟ್, ಡೆಪ್ಯೂಟಿ ಮಿನಿಸ್ಟರ್. ಕ್ಯಾಬಿನೆಟ್ ಮಿನಿಸ್ಟರ್ ಯೂಶಲಿ ಯಾರು ಇರ್ತಾರೆ ಅಂತ ಅಂದ್ರೆ ಇವರು ಸೀನಿಯರ್ ಮತ್ತೆ ಇಂಪಾರ್ಟೆಂಟ್ ಮಿನಿಸ್ಟರ್ ಆಗಿರ್ತಾರೆ. ಇವರಿಗೆ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ಸ್ ಅಂದ್ರೆ ಪ್ರಮುಖ ಅಂದ್ರೆ ಮುಖ್ಯವಾಗಿರುವಂತಹ ಖಾತೆಗಳನ್ನ ಇವರಿಗೆ ಹಂಚಿಕೆ ಮಾಡಲಾಗಿರುತ್ತೆ. ಲೈಕ್ ಎಜುಕೇಶನ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ರೆವಿನ್ಯೂ ಆಗಿರ್ಬೋದು, ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಫೈನಾನ್ಸ್ ಆಗಿರ್ಬೋದು, ರೂರಲ್ ಡೆವಲಪ್ಮೆಂಟ್ ಆಗಿರ್ಬೋದು. ಈ ತರ ಇಂಪಾರ್ಟೆಂಟ್ ಖಾತೆಗಳು ಏನಿರ್ತವೆ ಅವನ್ನ ಕ್ಯಾಬಿನೆಟ್ ಮಿನಿಸ್ಟರ್ಗೆ ಹಂಚಿಕೆ ಮಾಡಲಾಗಿರುತ್ತೆ. ಈ ಕ್ಯಾಬಿನೆಟ್ ಮಿನಿಸ್ಟರ್ ಏನಿರ್ತಾರೆ ಇವರು ಆಡಳಿತದಲ್ಲಿ ಯಾವುದೇ ರೀತಿಯಾದಂತಹ ಡಿಸಿಷನ್ ತಗೊಳ್ಳೋದಾಗಿರ್ಬೋದು, ಡಿಸ್ಕಷನ್ ಮಾಡೋದಾಗಿರ್ಬೋದು, ಅದ್ರಲ್ಲೆಲ್ಲ ಇವರು ಪ್ರಮುಖ ಪಾತ್ರನ ವಹಿಸ್ತಾರೆ. ಅಂದ್ರೆ ಇವರು ಭಾಗವಹಿಸಿರ್ತಾರೆ ಅದ್ರಲ್ಲೆಲ್ಲ. ನೆಕ್ಸ್ಟ್ ಈ ಮಿನಿಸ್ಟರ್ ಆಫ್ ಸ್ಟೇಟ್ ಏನಿದ್ದಾರೆ ಇವರು ಕ್ಯಾಬಿನೆಟ್ ಮಿನಿಸ್ಟರ್ಗೆ ಆಡಳಿತದಲ್ಲಿ ಅಸಿಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಡೆಪ್ಯೂಟಿ ಮಿನಿಸ್ಟರ್, ಇವರು ಕ್ಯಾಬಿನೆಟ್ ಮಿನಿಸ್ಟರ್ ಮತ್ತೆ ಮಿನಿಸ್ಟರ್ ಆಫ್ ಸ್ಟೇಟ್ಗೆ ಅಸಿಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಪವರ್ಸ್ ಅಂಡ್ ಫಂಕ್ಷನ್ ಆಫ್ ಚೀಫ್ ಮಿನಿಸ್ಟರ್. ಚೀಫ್ ಮಿನಿಸ್ಟರ್ಗೆ ಏನ್ ಪವರ್ಸ್ ಇದೆ ಅಂತ ನೋಡೋದಾದ್ರೆ ಇವರು ಫಾರ್ಮೇಶನ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಂದ್ರೆ ಚೀಫ್ ಮಿನಿಸ್ಟರ್ ಯಾರಿಗೆ ಹೇಳ್ತಾರೋ ಅವರಿಗೆ ಗವರ್ನರ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಆಗಿ ಅಪಾಯಿಂಟ್ ಮಾಡ್ತಾರೆ. ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಹೆಡ್ ಆಗಿರ್ತಾರೆ ಚೀಫ್ ಮಿನಿಸ್ಟರ್. ಅದ್ರ ಜೊತೆಗೆ ಗವರ್ನರ್ ಮತ್ತೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಮಧ್ಯೆ ಇವರು acts as the link between the governor and the council of minister. ಅಂದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ತಗೊಂಡಿರುವಂತ ಯಾವುದೇ ಡಿಸಿಷನ್ ಅನ್ನ ಗವರ್ನರ್ಗೆ ಯಾರು ತಲುಪಿಸ್ತಾನೆ ಅಂತ ಅಂದ್ರೆ ಅದು ಚೀಫ್ ಮಿನಿಸ್ಟರ್ ಆಗಿರ್ತಾರೆ. ನೆಕ್ಸ್ಟ್ ಇವರು ಲೆಜಿಸ್ಲೇಟಿವ್ ಅಸೆಂಬ್ಲಿನ ಲೀಡ್ ಮಾಡ್ತಾರೆ. ಇವರು ಯಾವುದೇ ರೀತಿ ಮಿನಿಸ್ಟರ್ ಅಪಾಯಿಂಟ್ಮೆಂಟ್ ಆಗಿರ್ಬೋದು ಅಥವಾ ರಿಮೂವಲ್ ಆಗಿರ್ಬೋದು, ಅಪಾಯಿಂಟ್ಮೆಂಟ್ ಅಥವಾ ರಿಮೂವಲ್ಗೆ ಇವರು ಗವರ್ನರ್ಗೆ ರೆಕಮೆಂಡ್ ಮಾಡ್ತಾರೆ. ಅದ್ರ ಜೊತೆಗೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಏನಾದ್ರು ಡಿಸಾಲ್ವ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಇವರು ಅಡ್ವೈಸ್ ಮಾಡ್ತಾರೆ. ಲೆಜಿಸ್ಲೇಟಿವ್ ಅಸೆಂಬ್ಲಿನ ಡಿಸಾಲ್ವ್ ಮಾಡೋದಕ್ಕೆ ಗವರ್ನರ್ಗೆ ಚೀಫ್ ಮಿನಿಸ್ಟರ್ ಅಡ್ವೈಸ್ ಅನ್ನ ಮಾಡ್ತಾರೆ. ನೆಕ್ಸ್ಟ್ ಸಮ್ ಫ್ಯಾಕ್ಟ್ಸ್ ರಿಲೇಟೆಡ್ ಟು ಕರ್ನಾಟಕ ಚೀಫ್ ಮಿನಿಸ್ಟರ್. ಫಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಮೈಸೂರ್ ಸ್ಟೇಟ್ ಅಂದ್ರೆ ಕರ್ನಾಟಕ ಅಂತೇಳಿ ನಾಮಕರಣ ಆಗೋದಕ್ಕೂ ಮುಂಚೆ ಮೈಸೂರು ಸ್ಟೇಟ್ ಏನಿತ್ತು ಅದ್ರದ್ದು ಫಸ್ಟ್ ಚೀಫ್ ಮಿನಿಸ್ಟರ್ ಬಂದ್ಬಿಟ್ಟು KC ರೆಡ್ಡಿ ಅವರಿದ್ರು. ನೆಕ್ಸ್ಟ್ ಕರ್ನಾಟಕ ಏಕೀಕರಣ ಆದಾಗ ಫಸ್ಟ್ ಚೀಫ್ ಮಿನಿಸ್ಟರ್ ಬಂದ್ಬಿಟ್ಟು SN ನಿಜಲಿಂಗಪ್ಪ ಅವರಿದ್ರು. ಫಸ್ಟ್ ಚೀಫ್ ಮಿನಿಸ್ಟರ್ ಕರ್ನಾಟಕ ಅಂತೇಳಿ ಮರುನಾಮಕರಣ ಆದಾಗ ಫಸ್ಟ್ ಚೀಫ್ ಮಿನಿಸ್ಟರ್ ಯಾರಿದ್ರು ಅಂದ್ರೆ ಡಿ ದೇವರಾಜು ಅರಸು ಅವರಿದ್ರು. ನೆಕ್ಸ್ಟ್ ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಮಿನಿಸ್ಟರ್ ಇನ್ ಕರ್ನಾಟಕ ಅಂತ ಅಂದ್ರೆ ಸಿದ್ದರಾಮಯ್ಯ ಅವರು. ಸೆಕೆಂಡ್ ಅಂದ್ರೆ ಡಿ ದೇವರಾಜ್ ಅರಸು. ಹೈಯೆಸ್ಟ್ ಬಜೆಟ್ ಮಂಡನೆ ಮಾಡಿರುವಂತ ಚೀಫ್ ಮಿನಿಸ್ಟರ್ ಯಾರು ಕರ್ನಾಟಕದಲ್ಲಿ ಅಂತ ಅಂದ್ರೆ ಸಿದ್ದರಾಮಯ್ಯ. ಟೋಟಲ್ 17 ಟೈಮ್ಸ್ ಬಜೆಟ್ ನ ಮಂಡನೆ ಮಾಡಿದ್ದಾರೆ. ಆಸ್ ಎ ಚೀಫ್ ಮಿನಿಸ್ಟರ್ ಅಂಡ್ ಫೈನಾನ್ಸ್ ಮಿನಿಸ್ಟರ್ ಆಗಿ ಟೋಟಲ್ 17 ಟೈಮ್ಸ್ ಇವರು ಬಜೆಟ್ ನ ಮಂಡನೆ ಮಾಡಿದ್ದಾರೆ. ಐ ಹೋಪ್ you like this video. Do like, share and subscribe. Thank you.